ಗೈಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಅಲ್ಲ ಸುಸ್ವಾಗತ. ಗೈಸ್ ನಾನು ಇನ್ನೊಂದು ಅಕೌಂಟಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಆ ಅಕೌಂಟ್ ಆಗಲೇ ಬ್ಲಾಕ್ ಆಗ್ಬಿಟ್ಟು ಎಲ್ಲ ವೀಡಿಯೋ ಡಿಲೀಟ್ ಆಗ್ಬಿಟ್ಟೈತೆ. ಅದಕ್ಕೆ ಎಷ್ಟೋ ಜನ ಖುಷಿ ಪಡ್ತವ್ರೆ. ನಿಮ್ಮ ಖುಷಿಗೆಲ್ಲ ಬೆಂಕಿ ಹಾಕಕ್ಕೆ ನಾನು ಬರ್ತೀನಿ. ಇವಾಗಿಂದ ಮತ್ತೆ ವೀಡಿಯೋ ಶುರು ಮಾಡ್ತೀನಿ. ಯಾರ್ಯಾರು ನನ್ನ ಇಷ್ಟಪಟ್ಟು ವೀಡಿಯೋಸ್ ನೋಡ್ತಿದ್ರಿ ಎಲ್ಲರೂ ಈ ಅಕೌಂಟ್ನ ಫಾಲೋ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಹಂಗೆ ನೋಡಿ ಬೆಳಗ್ಗೆ ಬತ್ತಿದಂಗೆ ನನ್ನ ಪಾರ್ಟ್ನರು ಒಂದು ಬುಟ್ಟಿರೋಕ್ಕೆ ಇಲ್ಲ ಅಂತಾರೆ. ಇವಾಗ ಬನ್ನಿ, ಇನ್ನೂ ಕಾಲೇಜ್ಗೆ ಹೋಗ್ಬಿಟ್ಟು ಇವತ್ತಿಂದ ಫಸ್ಟು ಡೇ ಬ್ಲಾಗ್ ಶುರು ಮಾಡೋದ. 5 minutes later. ಇಲ್ಲ ನಿಮ್ಮ ಕ್ಲಾಸ್ವರೆಗೂ ಅಪ್ಪ, ನಿಮ್ಮ ಕ್ಲಾಸ್ವರೆಗೂ ನಿಮಗೂ ಬಿಡತ್ತವ. ನಮಸ್ಕಾರ, ದೊಡ್ಡ ನಮಸ್ಕಾರ. ಕ್ಲಾಸ್ವರೆಗೂ ಬಂದವ್ರೆ. ಏಯ್ ನಡಿ ಮತ್ತೆ ನಡಿ. ಇವನ್ ಸೌಂಡ್ಗು ಇವನ್ಗು ಬಾರಮ್ಮ ಹೋಗದಾ ಹಾಕ್ತೀನಿ. ಇವತ್ತಿಂದ ಅಲ್ವಾ, ಹೊಸ್ದಾಗಲ್ವಾ, ಅದಕ್ಕೆ ಹಾಕ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವಿಡಿಯೋ ಮಾಡುವಾಗ ಕ್ವಾಟ್ಲೆ ಕೊಡ್ತಿದ್ದ ಮತ್ತೆ ಕೈಯೆಲ್ಲ ಆಡಿಸ್ತಿದ್ದ ವಿಡಿಯೋದಲ್ಲಿ. ಅಂದಿದ್ಕೆ ನೋಡಿ ಏನು ಮಾಡಿದ್ರಿ ಇವರು. ಅಲ್ಲಲ್ಲ ಗೈಸ್, ಎಲ್ಲರೂ ಕಾಲೇಜ್ಗೆ ನಮ್ಮ ಥರ ಬರಬೇಕು. ಯಾಕಂದರೆ ನಾವು ಕಾಲೇಜಿಗೆ ಬಂದರೆ ಕ್ಲಾಸ್ಗೆ ಹೋಗಿ ಅಂದರೆ ಬರೀ ರೀಲ್ಸ್ ಮಾಡೋದು, ಫೋಟೋ ತೆಗೆಯೋದು, ಇಲ್ಲ ಲಾಗ್ ಮಾಡೋಕ್ಕೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಇವಾಗ ಇವನಿಗೆ ಫೋಟೋಗಳು ತೊಗೊಳ್ಬೇಕಂತೆ. ಇಲ್ಲಿ ನೋಡಿದ್ರೆ ಜಾಗಗಳು ಬೇರೆ ನೆಕ್ಸ್ಟ್ ಇಲ್ಲ. ಇಲ್ಲಿ ನಮ್ಮ ಹುಡುಗರು ಬೇರೆ ಇನ್ನೂ ಬಂದಿಲ್ಲ. ಅವರು ಬರಲಿಲ್ಲ. ಹೋಗುವ ಯಾರ್ಯಾರು ಈ ಥರ ಮಾಡ್ತೀರ ಎಲ್ಲರೂ ನನ್ನ ಕಮೆಂಟ್ ಹಾಕಿ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲ ಮತ್ತೆ ಬರ್ತೀನಿ ಅಂದೆ. ಕ್ಲಾಸ್ ಮುಗಿಸ್ಕೊ ಬನ್ನಿ ಅಂದ್ರೆ ನನ್ನ ಮಗ ಮೇಲ್ಗಡೆ ಹೋಗಿ ಫೋಟೋ ತಗೊಬಂದವನೆ. ಬಾಯ್. ಅಲ್ಲಿ ನಮ್ಮ ಕಾಲೇಜಿನ ಯುವಕ ಟಾಪರ್ ಇಲ್ಲಿ ಹಂಗೇನೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕು ಅನ್ನೋ ಟೈಮಲ್ಲಿ ಇವರು ಕ್ರಿಕೆಟ್ ಆಡ್ಕೊಂಡು ಹೋಗೋದೇ ಇರು ಅಂದ್ರು ಗೈಸ್. ನೋಡಿ ಏನು ಬೌಲಿಂಗ್ ಮಾಡ್ತಾನೆ ಇವನು. ನೋಡೋದು ನೀನು ಆರಾಮ ಬರೀ ಸೀರಿಯಲ್ ನೋಡ್ಕೊಂಡು ಬರೀ ಅದೇ ಅನ್ನು ಇನ್ನೇನು ಹೇಳ್ಬೇಡ, ಬರೀ ಅದೊಂದನೇ ಅಂತ ಇರೋ. A few moments later. ಹಂಗೇನೆ ನನ್ನ ತಂಗಿಗೆ ತಂದಿದ್ದು ಬ್ರೆಡ್ನ ನಾನು ತಿನ್ಕೊಂಡು ಇವತ್ತು ಬರೆಯೋಕ್ಕೆ ಅಂತ ಕೂತ್ಕೊಂಡೆ ಗೈಸ್. ಅಸೈನ್ಮೆಂಟ್ ಇತ್ತು ಇವತ್ತೊಂದು ವಿಡಿಯೋದಲ್ಲಿ ಅಷ್ಟೇ.